ಮುಖ್ಯ ಆಗಲಿಕ್ಕಿಲ್ಲ. ಯಾಕಂತಂದ್ರೆ ಪರಮೇಶ್ವರ್ ಅವ್ರಿಗೆ ಒಂದು ಲಿಮಿಟೇಷನ್ಸ್ ಅದ, ಡಿ ಕೆ ಶಿ ಅವ್ರಿಗೆ ಒಂದು ಲಿಮಿಟೇಷನ್ಸ್ ಅದ, ಸತೀಶ್ ಜಾರಕಿಹೊಳಿಗೆ ಒಂದು ಲಿಮಿಟೇಷನ್ಸ್ ಅದ. ಇವರು ಅನ್ಲಿಮಿಟೆಡ್ ನಾಯಕರಲ್ಲ, ಅನ್ಲಿಮಿಟೆಡ್ ನಾಯಕರಲ್ಲ ಅನ್ನೋದು ಈಗಾಗಲೇ ಎಲ್ಲರಿಗೂ ತಿಳಿದಿರುವಂಥ ವಿಷಯ. ಬೆಳಗಾವಿ ವಿಷಯಕ್ಕೆ ಬಂದಾಗ ಇಲ್ಲೇ ನಮ್ಮ ಸತೀಶ್ ಜಾರಕಿಹೊಳಿ ಅವರು ಪವರ್ಫುಲ್ ಇದ್ದಾರೆ. ಕೊರಟಗೆರೆ ಅಂತ ಇನ್ನುಳಿದ ಕಡೆ ಹೊಂಟಾಗ ಅಲ್ಲಿ ಪರಮೇಶ್ವರ್ ಅವರು ತುಮಕೂರು ಏರಿಯಾದಲ್ಲಿ ಸ್ಟ್ರಾಂಗ್ ಇದ್ದಾರೆ. ನಮ್ಮ ಡಿ ಕೆ ಶಿವಕುಮಾರ್ ಆದರೆ ಬೆಂಗಳೂರು ಸುತ್ತಮುತ್ತ ರಾಮನಗರ ಅಲ್ಲಿ ಪವರ್ಫುಲ್ ಇದ್ದಾರೆ. ಹೀಗೆ ಒಂದೊಂದು ಏರಿಯಾದಲ್ಲಿ ಇವರು ತಮ್ಮ ತಾವು ಗುರುತಿಸ್ಕೊಂಡು ಒಂದು ನಾಯಕತ್ವವನ್ನು ಮೆರೆದಂಥವ್ರು. ಇಡೀ ರಾಜ್ಯದ ಒಬ್ಬ ನಾಯಕರಪ್ಪ ಅಂತ ಇನ್ನೂ ಐಡೆಂಟಿಫೈ ಆಗಿಲ್ಲ. ಅದು ಆಗುವ ಸಮಯಗಳು ಸಮೀಪದಲ್ಲಿ ಬರ್ಬೋದು. ಯಾಕೆಂದರೆ ಮನುಷ್ಯಗೆ ಅನುಭವ ಆದಾಗ ಅದು ಬೆಳೀತಾ ಹೋಗ್ತದೆ. ಈ ನೆಲೆಯಲ್ಲೇ ಇವತ್ತು ಕಾಂಗ್ರೆಸ್ನಲ್ಲೇ ಸ್ವಲ್ಪ ಅಧ್ಯಕ್ಷ ಸಲುವಾಗಿ ತಿಕ್ಕಾಟ. ಈಗ ನಿಧಾನಕ್ಕೆ ಆದರೂ ಒಳಗೊಳಗೆ ಜೋರದ. ಅದರಲ್ಲೂ ಪರಮೇಶ್ವರಯ್ಯನವರು ನಾ ಯಾಕೆ ಆಗಬಾರ್ದು ಅಧ್ಯಕ್ಷ, ಅದಾದ್ರೆ ನನಗೆ ಮುಂದಿನ ಒಂದು ಇಲೆಕ್ಷನ್ದಲ್ಲಿ ನಾಯಕತ್ವ ಬರಲಿಕ್ಕೆ ಸಾಧ್ಯದ ಮತ್ತು ನನ್ನ ನೇತೃತ್ವದಲ್ಲಿ ಅದು ನಾನು ಸೇಮ್ ಆಗ್ಬೋದು ಅಂತೇಳಿ ಒಂದು ರೀತಿಯಿಂದ ಇಲ್ಲಿವರೆಗೆ ಸಿದ್ದರಾಮಯ್ಯ ವರ್ಸಸ್ ಡಿ ಕೆ ಶಿ ಇದ್ದಿದ್ದು, ಈ ನಿಧಾನಕ್ಕೆ ಪರಮೇಶ್ವರ್ ವರ್ಸಸ್ ಡಿ ಕೆ ಶಿ ಆಗುವ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಈ ಹೆಚ್ಚಾಗೋದ್ರಿಂದಾಗಿ ಪಾರ್ಟಿಯಲ್ಲಿ ಇನ್ನಷ್ಟು ನಮ್ಮದು ಹೆಚ್ಚಾಗ್ಬೋದಾ, ಪಾರ್ಟಿ ಏನಾದರೂ ಒಡಕಿನ ಹೋಗ್ಬೋದಾ ಅದು ವಿಚಾರ ಮಾಡಿದಾಗ ಅಂಥದ್ದೇನು ಆಗಲಿಕ್ಕಿಲ್ಲ. ಆದರೆ ಅವರವ್ರು ತಮ್ಮ ಶಕ್ತಿ ಪ್ರದರ್ಶನ ಮಾತ್ರ ಮಾಡೋದು ನಿಲ್ಲಿಸಲಿಕ್ಕಿಲ್ಲ. ಬಟ್ ಆದರೂ ಹೈಕಮಾಂಡ್ ಇವತ್ತು ವಿಚಾರ ಮಾಡಿದಾಗ, ಅದರಲ್ಲೂ ಮೊನ್ನೆ ಹೈಕಮಾಂಡ್ ನಮ್ಮ ಖರ್ಗೆ ಅವರು ಸ್ಪಷ್ಟ ಹೇಳಿಬಿಟ್ರು, ಇಲ್ಲ ಮುಂದೆ ನೀನಪ್ಪ ಅಧ್ಯಕ್ಷ ಇವ್ರಿಗೆ ಡಿ ಕೆ ಶಿ ಅವ್ರಿಗೆ, ಮತ್ತೆಲ್ಲ ನಿಮ್ಮನ್ನೇ ಇಳಿಸೋದಿಲ್ಲಪ್ಪ ಈಗ ತುರ್ತಕ್ಕೆ ಅನ್ನುವಂಥ ಮೆಸೇಜನ್ನು ಸಿದ್ದರಾಮಯ್ಯ ಕೊಟ್ಟಿದ್ದರಿಂದಾಗೆ ಸಿದ್ದರಾಮಯ್ಯ ವರ್ಸಸ್ ಡಿ ಕೆ ಶಿ ಅನ್ನುವಂಥ ಸ್ವಲ್ಪ ಬದಲಾದಂಗೆ ಕಾಣ್ತದೆ.